ಏನ್ ಮಾಡತ್ತೀಯೋ ಇಷ್ಟೊತ್ನಾಗ ಇಲ್ಲ? ಏನಿಲ್ಲ ಬರೋ ಹಂಗ ಬುಕ್ ಸಿಕ್ಕಿತ್ಲಾ ಮನ್ಯಾಗ. ಅದನ್ನ ಓದ್ಕೋತ ಕೂತೀನಿ. ಏನ್ ಈ ಕಡೆ ಆ ಮನೆಯಿಂದ ಬಂದ್ ಕುನ ಒಂದಿಟ್ಟು ನೀ ಈ ಕಡೆ ಬಂದು ನಾ ಆ ಕಡೆ ಶಿವ್ಯಾಗ ಭೇಟಿಯಾಗಿ ಬರಕ್ ಹೋಗಿನ. ಅದಕ್ಕೆ ದಾಟಿ ಹೊಂಟಿನಪ್ಪ, ಕಂಡು ಹೊರಗೆ ಕುಂತಿದ್ದೆ ಅದಕ್ಕೆ ಬಣ್ಣು. ಹಾ ಬಾ ಕುಂಡ್ರಿ. ಬಸ್ಸು ಆ ಧ್ವನಿ ಕೇಳಿ ಹೆಂಗ್ ಕೇಳ್ಸಾಯ್ತಿ? ಹೌದಪ್ಪ, ಯಾರೋ ಹಾಡಿದಂಗ ಮಾತಾಡಿದಂಗ ಕೇಳ್ಸಾಯ್ತು. ನನಗಂತೂ ಭಯಾನ ಆಗತೈತಿ. ನಾವಿಬ್ರು ಅದೀವಪ್ಪ ಇಲ್ಲಿ. ಅದ್ಕಲೆ ನನಗೂ ಭಯ ಆಗತೈತಿ, ಭಾಳ ಭಯ ಆಗತೈತಿ. ನೋಡಿಲ್ಲ ಈ ಲೈಬ್ರರಿ ಒಳಗೆ ಏನೈತಿ? ಏನಾಯ್ತು ಅದ್ರೋಗ ಅಂತದ್ ನಾವು ನೋಡೇ ಇಲ್ಲಿ ನೋಡಿರ್ತೀವಿ ಸರ್. ನಮ್ಮ ತಂಗಿಗೆ ಹಿಂಗೆ ಅನ್ಯಾಯ ಆಗೈತೆ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ ನೋಡಿ. ಇರ್ಲಿ ಇಲ್ಲಿಗೆ ಹೇಳ್ತೇನೆ ನೋಡು. ಇದನ್ನೊಂದು ಪೇಜ್ ಯಾರೋ ಹರಿದು ತೆಗ್ದಾರ ನೋಡಿ, ಏನೈತೆ ಅನ್ನೋದು ಗೊತ್ತಿಲ್ಲಿದ್ರು. ಅಂದ್ರೆ ಯಾವುದೋ ಮುಖ್ಯ ವಿಷಯ ಈ ಪುಟದಾಗ ಇದ್ ಕಾಣ್ತೈತಿ, ಈ ಪೇಜ್ ಒಳಗೆ ಇದ್ ಕಾಣ್ತೈತದ, ಅದಕ್ಕೆ ಯಾರೋ ಕಿತ್ ತೆಗ್ದಾರ ನೋಡೋದು. ಹೌದು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹಿಂಗೆ ಮಾಡಿರಂದ್ರ ಅವ್ರು ಯಾರ ಏನ ಅದನ್ನ ಪತ್ತೆ ಹಚ್ಚಲ್ದ ನಾ ಬಿಡಂಗಿಲ್ಲ ನೋಡ್ಲಿ. ನನ್ನ ತಂಗಿ ಯಾರಿಗೂ ಕ್ಯಾಟ್ ಮಾಡಿರ್ಕಿಲ್ಲ. ಆಕಿಗೆ ಯಾರು ಅನ್ಯಾಯ ಮಾಡ್ರಿ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ನೋಡಿ. ನನಗೂ ಹಂಗ ಅನ್ಸೈತಿ. ಆದ್ರ ಏನು ಯಾಕಾಗ್ಲಿಪ್ಪ? ಆಕಿಗೆ ನ್ಯಾಯ ಸಿಗಬೇಕು, ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದೈತೆ ನನ್ನ ತಲೆ ಒಳಗೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ರ ಇದ್ರ ಬಗ್ಗೆ ಹುಡುಗಿ ತೆಗೆದ ಏನಾದರೂ ಒಂದು ಪರಿಹಾರ ಕೊಡಿಸ್ತಾರೆ. ನ್ಯಾಯ ಸಿಗ್ತೈತಿ, ನಾ ಮಾತು ಕೊಡ್ತೇನೆ. ಆದ್ರೆ ಕಂಪ್ಲೇಂಟ್ ಕೊಡೋದು ಬ್ಯಾಡ ಅನಿಸ್ತೈತಿ ನನಗೆ. ಯಾಕ್ಲೆ ಕಂಪ್ಲೇಂಟ್ ಕೊಟ್ರೆ ಬೇಗ ಬೇಗ ಇದೇನು ಅನ್ನೋದು ಹೊರಬೀಳ್ತೈತಿ. ಯಾಕಂದ್ರೆ ಈ ಥರ ಅನ್ಯಾಯ ಮಾಡಿದವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ಅಂದ್ರೆ ಪೊಲೀಸರ ಡೈರೆಕ್ಟ್ ಕರೆದ ವಿಚಾರಣೆ ಎಲ್ಲ ಮಾಡ್ತಾರೆ. ಅವ್ರು ತಪ್ಪಿಸ್ಕೊಂಡ್ ಬಿಡ್ತಾರೆ, ಅವ್ರಿಗೆಲ್ಲ ಅರ್ಥ ಬಿಡ್ತೈತಿ, ತಪ್ಪಿಸ್ಕೋತಾರ ಅವ್ರು. ಅದ್ರ ಸಲುವಾಗಿ ಕಂಪ್ಲೇಂಟ್ ಕೊಡಲ್ದ ಹೆಂಗಾರ ಮಾಡಿದ್ನ ಹೊರಗೆ ತೆಗಿಬೇಕು. ನೀ ಹೇಳ್ದು ಕರೆಕ್ಟ್ ಐತಿ ನೋಡಿ. ಹೆಂಗಾರ ಮಾಡ್ಬೇಕು. ಡೈರಿ ಎಲ್ಲಿ ಇಟ್ಕೋತಿದ್ದನು? ಈಗ ಅನ್ಕೂ ಯಾರಿಗೂ ತೋರ್ಸಂಗಿಲ್ಲ. ನನ್ನ ಕಡೆನ ಸೇಫ್ ಆಗಿ ಇಟ್ಕೋತೀನಿ ನಾನು. ಆ ದೇವರಾಜಿಗೆ ಗೊತ್ತಾತಂದ್ರ ಅವ್ರಿಗೆ ಗೊತ್ತಾಗೋಕ್ಕಿಂತ ಮೊದ್ಲ ನಾ ಸತ್ಯ ಹುಡುಕ್ತೀನಿ. ಅವ್ರಿಗೆ ಗೊತ್ತಾತಂತ ಯಾಕಂದಿನಿ? ಏನೋಪ್ಪ ಆಕಿ ಸಾಯೋವಾಗ ಅವ್ರದ್ದೊಂದು ಸ್ವಲ್ಪ ಹೆಸರು ಹೇಳಿ ಸತ್ತಾಳ. ಅದ್ರ ಸಲುವಾಗಿ ಅವ್ರ ಏನೋ ಮಾಡ್ಯಾರ ಅಂತ ಅನಿಸ್ತೈತಿ. ಆದ್ರೆ ಅಷ್ಟು ಕ್ಲಾರಿಟಿ ಇಲ್ಲ. ಓಹೋ ಹಂಗನ. ಇಲ್ಲ, ನೀ ಎಲ್ಲೂ ಸುದ್ದಿ ಬಿಡ್ಬೇಡ. ನಾ ಅಂತೂ ಯಾರಿಗೂ ಹೇಳಲ್ಲ. ಇದನ್ನ ಹೊರಗೆ ತೆಗೆದ ಇದು ಮುಂದಿನ ಕೆಲಸ. ಹಾ ಸರಿ. ಸರ್ ಏನಾತ ಹೇಳ ಹಂಗೆ ಟೈಮ್ ಮಾಡತ್ತಿ. ಸರ ನಮ್ ಹುಡುಗರ್ಗ ಸಿಗ್ಲಿಲ್ರಿ. ಆ ಡೈರಿ ರಾಘವ್ ತಗೊಂಡ್ ಹೋಗ್ಯಾನ್ರಿ. ನಾ ಹೇಳಿನಿಲ್ಲ ಆ ಡೈರಿ ಅವ್ನ್ ಸಿಗ್ಬಾರ್ದಂತಂದ. ಹೆಂಗ್ ಹೋಯ್ತು ಅವ್ನ ಕೈಯಾಗದ ಗೊತ್ತಿಲ್ರಿ ಸರ. ಈಗ ಹೆಂಗ್ ಮಾಡುನ್ರಿ? ಡೈರಿ ಕದಿಬಹುದ, ಕದಿಯುವುದು ಸುಲಭ. ಆದ್ರೆ ನಾವ್ ಎಷ್ಟು ಓದ್ಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತಿ ನಮ್ ಜೀವನ. ಸರಿ ರೀ ಸರ, ಅವ್ನ ಪ್ರತಿಯೊಂದು ಹೆಜ್ಜೆ ಮೇಲೆ ಕಾಣಿಡ್ರಿ. ಹ್ಞೂ ರೀ ಸರ, ಆಯ್ತು ಹೇಳ್ರಿ. ನಡಿ ಹೇಳ ನಮ್ ಹುಡುಗರ್ಗೆಲ್ಲ. ಹಾ ಹೇಳ್ತೇನ್ರಿ ಸರ್, ಈಗ ಅವ್ರಿಗೆ ಹೇಳ್ತೇನೆ ನೋಡ್ರಿ. ಹೆಂಗ್ ಮಾಡ್ಲಿಗ ಅವನ ಕೈಗೆ ಹೆಂಗ್ ಹೋಗ್ತದ? ಆ ಮನ್ಯಾಗ ಎದಕ್ ಹೋಗಿದ್ದಲ್ಲಿ? ಅವ್ಗ ಏನು ತೊಂದ್ರೆ ಕೊಡ್ಲಿಲ್ಲ ಅನ್ನಕ್ಕೆ? ನಾವ್ 2 ಸಲ ತಲಾಕ್ ಹೋದ್ರೆ ನಮ್ ಒಳಗ್ ಹೋಗುತ್ತಿಲ್ಲ. ಅವ್ಗ ಹೆಂಗ್ ಸಿಗೋಂಗ್ ಮಾಡ್ಲು? ಏನಾರ ಒಂದ್ ಮಾಡ್ಬೇಕು. ಸ್ವಾಮಿಗಳಿಗೆ ಬಾ ಅನ್ನೋನು. ಬರ್ರಿ ಊಟಕ್ಕ. ಹಾ ಬಂದೆ. ಯಾಕ ಪೂಜಾ ಊಟ ಮಾಡುವಲ್ಲಿ? ಯಾಕೋ ಹಸಿವ ಆಗೋತವ ನನಗ್. ಏನ್ ಆರಾಮಿಲ್ಲೋ ಏನಾಗತೈತಿ? ಮೇ ಬಾ ದವಾಖಾನೆರ ಹೋಗಿ ಬರ್ನು ನಾಳೆ. ಇಲ್ಲವ ನಂಗ್ ದವಾಖಾನಿಗೆಲ್ಲವ ಅಲ್ಲಿ ಯಾಕೋ ಹಸಿವಿಲ್ಲ. ಏನಾರ ಆರಾಮಿಲ್ಲ ಅಂತ ಹೇಳಿ ಮತ್ತೆ ದವಾಖಾನೆರ ಕರ್ಕೊಂಡ್ ಹೋಗಿ ಬರ್ತಾನೆ. ಹಿಂಗ್ಯಾಕ್ ಮಾಡತ್ತೀಯ ಹುಡುಗಿ? 15 ದಿನ ಹೊತ್ತ ಸರಿ ಕೂಳಿಲ್ಲ ನಿದ್ದಿಲ್ಲ, ಬರೀ ಮುಖ ಒಂದ್ ಸಾನ್ ಮಾಡ್ಕೊಂಡ್ ಕುಂತ್ ಬಿಡ್ತೀವ. ಏನು ಹೇಳ್ಬಾರ ನಮಗ. ಏನಿಲ್ಲ ಮಮ್ಮಿ, ಹಂಗೆಲ್ಲ ಏನಿಲ್ಲ ತಗೋ. ಏನಾಗತೈತಿ ಅವ? ಆರಾಮಿಲ್ವೋ? ಹಿಂಗ್ಯಾಕ್ ಮಾಡತ್ತೀವ? ಏನಿಲ್ಲಪ್ಪ, ಹಂಗೇನಿಲ್ಲ, ಆರಾಮ ಅದೇನ. ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಅಷ್ಟೇ. ನಾಳೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಬರ್ತೀನಿ ನಾನು. ಏನ್ ಬೇಡನ? ಎದಕ್ ಬೇಡ? ಎದಕ್ ಬೇಡ? ಕರ್ಕೊಂಡ್ ಹೋಗ್ಕನತ್ತಲ್ಲ, ಸುಮ್ ಹೂವನ್ ಹೋಯ್ ಬಾ. ಸಣ್ಣದಾಗ ಸುಸ್ತಾಗತೈತೆ ಅಷ್ಟ, ಮತ್ತೇನಿಲ್ಲಕೋ ಮೈಕಾಯ ಕಸು ಇಲ್ಲ, ಸುಸ್ತಾದಂಗ ಆಗತೈತೆ ಅಷ್ಟ. ನನಗೆ ಯಾಕೋ ಏನೋ ಸರಿ ಇಲ್ಲ ಅನ್ಸಾಯ್ತಲ್ಲ. ಏ ಅಪ್ಪ ಏನಿಲ್ಲ ಹಂಗ ಅನ್ಬೇಡ. ನಾನ ಕರ್ಕೊಂಡು ಹೋಗಿ ಬರ್ತೀನಿ ನಾಳೆ. ದವಾಖಾನೆಗೂ ಕರ್ಕೊಂಡು ಹೋಗ್ಬಾ, ಅಲ್ಲಿ ದೇವ್ರಿಗೆ ಹೋಗಿ ಬರ್ನು. ನಾನು ಬರ್ತೇನೆ ನಿಮ್ ಕೂಡ, ಏನ್ ಅನ್ನೋದು ಗೊತ್ತಾಗಿಲ್ಲ ನನಗೂ. ಅಯ್ಯವ್ವ ಹಂಗೆಲ್ಲ ಏನಿಲ್ಲ, ಸುಸ್ತು ಮಾಡ್ಕೊಳತ್ತಾಳು. ಕರ್ಕೊಂಡು ಹೋಗಿ ಬರ್ತೇನೆ ನಾಳೆ. ಸರಿ, ಹಂಗಾರ ಮಾಡ್ರಿ. ದೇವ್ರಿಗಟ್ಟ ಹೋಗಿ ಕೇಳ್ಕೊಂಡ್ ಬರ್ನು ಇದ್ರ ಬಗ್ಗೆ. ಹಾ ಎಲ್ ಚಲೋ ದೇವ್ರ ಹೇಳ್ತಾರ ಕೇಳಿಟ್ಟು ಹೋಗಿ ಕೇಳ್ಕೊಂಡ್ ಬರ್ನು. ಹಾ ಅಪ್ಪ ಸರಿ. ಬರಾಬರತ್ತೇನಿಲ್ಲ, ಅಲ್ಲೇ ರೂಮ್ಗೆ ಹೋಯ್ತು ಅಂತ ತಿನ್ನಡಿ. ಅಲ್ಲೇ ರೂಮ್ನಾಗ ಕುತ್ಕೊಂಡು ತಿಂತಾಳೆ ಹೋಗಿ. ಅಣ್ಣ ಅಪ್ಪಾಗ ಯಾವಾಗ ಹೇಳ್ತಾನೆ ನನ್ನ ನೋಡ ಭಯ ಆಗತೈತಿ, ಊಟ ಹೋಗ್ಬಾತು ನಿದ್ ಬರ್ಬಾತು. ಏನ್ ಮಾಡುದು? ಆಕೆ ಮಾನ್ಯ ಮನಿಗೆ ಹೋಗಿ ಬಂದಾಳ ಅನ್ಲಿ, ಅವಾಗಿಂದ ಹಂಗ ಮಾಡತೈತಿ ಹುಡುಗಿ. ಟೇಲರ ದೇವ್ರ ಕೇಳ್ಬೇಕ ಇದ್ರ ಬಗ್ಗೆ. ಹಾವ ನೀವ್ ಹೆಂಗ್ ಹೇಳ್ತೀರಿ ಹಂಗ. ಎಲ್ಲಿ ಚಲೋ ತಂಗ ಹೇಳ್ತಾರ ಕೇಳಲ್ಲ, ಅಲ್ಲಿ ಹೋಗಿ ಬರ್ನು. ನಾ ದವಾಖಾನೆ ಕರ್ಕೊಂಡು ಹೋಗಿ ಬರ್ತೀನಿ ನಾನು. ಸರಿ, ನಿಂದು ಊಟ ಆಯ್ತಿಲ್ಲೋ? ಹಾಪ ನಂದು ಆಯ್ತು ಊಟ. ಬಾ ನನ್ಗೆ ಊಟಕ್ಕೆ ಹಚ್ಕೊಡ್ಬಾ. ಹಾ ನಡ್ರಿ. ಆಗ ಬಸ್ಸು ಎದಕ್ ಬಂದಿದ್ದ? ಎದಕ್ ಇಲ್ಬೇವ ದಾಟಿ ಹೊಂಟಿದ ರೋಡ್ ಮೇಲೆ. ನಾ ಹೊರ ಕೂತ್ ಓದಾತಿನ್ಲ, ಅದನ್ನ ನೋಡಿ ಭೇಟಿಯಾಗಿ ಹೋಗಕ್ ಬಂದೆ. ಹಾ ಹಂಗನ. ನಮ್ ಹುಡುಗಿ ತಟ್ ಕೇಳ್ಕೊಡ್ಲಾ, ಕೊಟ್ ಮದ್ವೆರ ಮಾಡ್ಬಿಡುನು. ನೀನ ತಲೆ ಕೆಡ್ಸ್ಕೊಬಿಡವ. ಅವ್ನ ಬಸ್ಸುಗೂ ಮನಸ್ಸಿದ್ದಂಗ ಕಾಣ್ತೈತಿ. ಅವರು ಅವ ಮನ್ಯಾಗ ಹೇಳ್ದಂಗ ಅಂತ ಅದಕ್ಕ ಅವ್ರು ಕೇಳ್ಯಾರ. ಏನಾಟ ಅಪ್ಪನ ಕೂಡ ಮಾತಾಡು.
ಏನಂತ ನೋಡಪ್ಪ. ನೋಡುನು ಏನಾರು ಮಾಡಕ್ ಬರ್ತೈತಿ. ನಿಮ್ಮ ಅಪ್ಪ ಅವಾಗ ಹ್ಞೂ ಅಂದಾನ, ಅವಂದೇನು ಇಗ್ರಿಲ್ಲ. ಕೊಡುನು ಅಂದಾನ, ಹುಡುಗ ಚಲೋ ಅದಾನೋ ಅದಕ್ಕೆ ನೀ ಅಟ್ ಕೇಳ್ಕೊಂಡ್ರು. ಕೇಳ್ಕೊಳಕ್ ಏನೈತೆ, ಅವು ಸಣ್ಣಾಗಿದ್ದಿಂದ ನೋಡಿ ಚಲೋ ಅದಾನ ಹುಡುಗ, ಮನ್ಯಾನ ಅವರು ಚಲೋ ಅದಾರು, ಕೊಡ್ಬೋದು ನಂಬಿ. ಆದ್ರೆ ನಿನ್ಗೊಂದು ವಿಷಯ ಹೇಳೋದಿತ್ತು. ಏನದ? ಈಗೇನು ಬೇಡ ತಗೋ, ಇನ್ನೊಂದು ಟೈಮ್ ಬರಲಿ ಹೇಳ್ತೀನಿ ನಾನು. ಏ ಬಾರ ಊಟ ಕೊಡ್ಬಾ. ಹಾ ಬಂದ್ ಮನ್ಕೋಗಪ್ಪ, ಬೆಳೋತನ ಇಲ್ಲಿಂದ್ರ ಬೇಡ ಹೋಗ್. ಹಾಂ ಸರಿ ಅವ್ವ. ಒಂದು ಚಲೋ ಟೈಮ್ ನೋಡಿ ಪೂಜಾ ಹೋಟೆಲ್ ಇರೋದು ಅವಾಗ ಹೇಳಬೇಕು. ಅದು ತೊಂದರೆ ಕೊಡಬಾರ್ದು, ಹೇಳ್ತೀನಿ ನಾನು. ಏನೋ ಬಿತ್ಲ ಇದೇನ, ಏನೋ ಐತಿ ರೋಗ, ಚಂದಂಗೆ ಓದ್ಬೇಕು. ಹಳೆಯ ಅಕ್ಕಿಗಿರನಿ ಅಡ್ಡೆ ಹೆಸರು ಕಾಣ್ತೈತಿದ, ಏನು ಅನ್ನೋದು ಗೊತ್ತಾಗತ್ತಲ್ಲ. ಹಳೆಯ ಅಕ್ಕಿಗಿರಣಿ ಅಂದ್ರ ಈ ವಿಳಾಸದ ರಹಸ್ಯ ಏನ ಇತ್ರ ಹಳೆಯ ಅಕ್ಕಿಗಿರಣಿ ಅಂದ್ರ ಇತ್ರ ಅರ್ಥೇನ? ಮಾಯಾ, ನೀ ನಂಗೆ ದಾರಿ ತೋರ್ಸತ್ತೀವೋ ಇಲ್ಲ ಯಾರ ಉದ್ದೇಶ ಇಟ್ಕೊಂಡನ ಹಿಂಗೆ ಮಾಡಾಕತ್ತಾರೋ ಏನ? ಯಾರ ಥರ ಸುಳಿವು ಕೊಡತ್ತಾರೋ ಏನು? ಉದ್ದೇಶಪೂರ್ವಕವಾಗಿ ಯಾರ ಹಿಂಗೆ ಮಾಡ್ಯಾರೋ ಏನ್ ಇತ್ರ ಅರ್ಥ? ಏನೋ ಒಂದು ತಿಳಿವತ್ತು. ಹಳೆಯ ಅಕ್ಕಿಗಿರಣಿ ಮಾಯಾ ಏನು ಸಿಗ್ನಲ್ ಕೊಡತ್ತಾರೋ, ಯಾರ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡಾಕತ್ತಾರೋ, ಹೆಂಗ್ ಮಾಡಿದ್ನ ತಿಳ್ಕೊಲ್ಲ. ಯಾರು? ಅಣ್ಣ ನಾನ ಪೂಜಾ. ಈಗ ಯಾಕೆ ಬಂದ್ಲಪ್ಪ ಇಲ್ಲಿ? ಬಡ ಬಡ ಡೈರಿ ಚೀಟಿ ತೆಗೆದಿರ್ನ. ಹಾ ಬಾ ಪೂಜಾ ಒಳಗ. ಇನ್ನ ಮಕ್ಕೊಂಡಿಲ್ಲನ? ಇಲ್ಲ ಅವ್ನು ಸ್ವಲ್ಪ ಕೆಲಸ ಇತ್ತ ಅದಕ್ಕ ಕುಂತೀನಿ ನೋಡು. ಯಾಕವ ಏನಾತು? ಏನಿಲ್ಲಣ್ಣ, ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ನಾನು ನಿನ್ ಮರ್ಯಾಕ ಆಗತ್ತ. ನಂಗೆ ಭಾಳ ಡಿಸ್ಟರ್ಬ್ ಮಾಡತೈತನ ಅದು. ಭಯ ಪಡ್ಬೇಡವಾ. ನೀ ಎಲ್ಲೇ ಹೋಗು ಯೋಚನೆ ಮಾಡತ್ತೇನೇನ? ಯಾಕೆ ಹಂಗೆ ಕೇಳತ್ತೀನಿ? ನಿನ್ ಮುಖ ನೋಡ್ರ ಗೊತ್ತಾಕೈತ್ ನಂಗೆ, ಅದಕ್ಕೆ ಕೇಳಿನಿ. ನಾ ಆರಾಮ್ಸೆ ಇರ್ತೇನೆ, ಎಲ್ಲೂ ಹೋಗಂಗಿಲ್ಲ. ನೀ ಟೆನ್ಷನ್ ಮಾಡ್ಕೋಬೇಡ, ತಲೆ ಕೆಡಿಸ್ಕೋಬೇಡ, ಆರಾಮ್ ಇರ. ಎಲ್ಲೂ ಒಬ್ನ ಹೋಗ್ಬೇಡಣ, ನಿನ್ ಕೈ ಮುಗಿತೇನ. ಹಾ ಹಾ ಆಯ್ತು, ನೀ ಈಗ ಹೋಗಿ ಮಲ್ಕೋ. ನಾ ಎಲ್ಲೂ ಹೋಗಂಗಿಲ್ಲ, ಆರಾಮ್ ಇರ್ತೇನೆ. ಹಾ ನಾ ಆಯ್ತು. ಒಂದ್ ಸ್ವಲ್ಪ ನಕ್ಕೋತಿರ ಮನ್ಯಾಗ, ನಿನ್ ಮುಖ ನೋಡ್ತಿರ್ತಾರ ಅವ್ವ ಅಪ್ಪ. ನಿಂಗೆ ಮುಖ ಹಿಂಗೆ ಸಾನ್ ಮಾಡ್ಕೊಂಡು ಯಾವತ್ತು ಇದ್ದಂದ್ರ ಅವ್ರಿಗೆ ಗೊತ್ತಾಗಲ್ಲನ. ನಮ್ಗ ತೊಂದ್ರೆ ಅದ್ ನಾವು ಅಂತ. ಇನ್ನೊಂದು 4 ದಿನ ಅಷ್ಟೇ ಟೈಮ್ ಕೊಡು ನಂಗೆ ಸರಿಯಾದ ಟೈಮ್ ತಿಳ್ಕೊಂಡ ನಾ ಅವಾಗ ಅಪ್ಪಾಗ ಹೇಳ್ಬಿಡ್ತೀನಿ ಹಿಂಗೆ ಆಗೈತೆ ಅಂತಂದ್ರೆ ಏನೂ ತೊಂದರೆ ಆಗಂಗಿಲ್ಲ. ಚಿಂತೆ ಮಾಡ್ಬೇಡಿ, ನೀನು ಎಷ್ಟು ಆರಾಮ್ ಇರ್ತಿಲ್ಲ ಅಷ್ಟು ನನಗೆ ಧೈರ್ಯ. ಹಾ ಅಣ್ಣ, ಬಸವನ್ ಜೊತೆ ಮಾತಾಡ್ಬೇಕನ್ನತಿನ, ಫೋನ್ ರಿಸೀವ್ ಮಾಡವಲ್ಲವ. ಮಲಗಿರ್ಬೇಕು. ಟೈಮ್ ಎಷ್ಟಾದ್ 12 ಗಂಟೆ ಆಯ್ತು. ಸಾಯಂಕಾಲ ಎಲ್ಲ ಹೊಲಕ್ಕೆ ಹೋಗಿ ಬಂದು ಸುಸ್ತಾಗಿರ್ತಾನ. ಈಗ ಹೋಗಿ ನೀ ಮಲ್ಕೋ, ರೆಸ್ಟ್ ಮಾಡ. ನಾನು ಒಂದ್ಸಲ ನಾನು ಕಾಲ್ ಟ್ರೈ ಮಾಡ್ತೇನೆ, ಪಿಕ್ ಮಾಡ್ದಂದ್ರೆ ಹೇಳ್ತೇನೆ. ಹಾ ಅಣ್ಣ ಆಯ್ತು. ಹಳೆಯ ಅಕ್ಕಿಗಿರಣಿ ಒಂದು ಸೆಕೆಂಡ್ ಹೋಗಿ ಬರ್ಲೇನಲ್ಲಿ ಎಲ್ಲೈತಿಕ? ಹೌದು ಹೌದು, ಆ ಕಡೆ ಐತಿ, ಹಳ್ಳೆದ ಚಿಕ್ಕ ಐತಿ. ಹೋಗಿ ಬರ್ತೇನೆ ಗಪ್ಪ ಒಂದ್ಸಲ, ನೋಡೋಣ ಏನಾಕೈತಿ. ನಾವು ಹೋಗೋದು ಯಾರಿಗೂ ಗೊತ್ತಾಗಲ್ದಂಗೆ ಹೋಗ್ಬಿಟ್ಟು ನಾವು ಬೈಕ್ ಸಪ್ಲೈ ಮಾಡ್ರೆ ಗೊತ್ತಾಗೈತೆ. ಆಂಬಲ ಸ್ವಲ್ಪ ಮುಂದೆ ಕುಸ್ತುಕೊಂಡು ಹೋಗಿ ಚಾಲೂ ಮಾಡ್ಕೊಂಡು ಹೋಗ್ತೇನೆ. ಓಹೋ, ಅಕ್ಕಿಗಿರಣಿ ಅಂದ್ರೆ ಇದಾದ ವಿಳಾಸ, ಇದಾದ ಅಡ್ರೆಸ್. ಒಳಗೆ ಏನೈತೆ ನೋಡು ನಾನು. ಯಾರಾದ್ರೂ ಇದೀರಾ ಒಳಗೆ? ಯಾರಾದ್ರೂ ಇದೀರಾ? ಯಾರೋ ಹೊಡ್ದಂಗ ಆತ್ಲ ಅಲ್ಲಿ. ನಿಲ್ ಯಾರು ನೀನ್ ನಿಲ್ಲು, ಯಾರು ನೀನ್ ಇಲ್ಲ ಅಲ್ಲಿ. ಆ ಕಡೆಯಿಂದ ಯಾರೋ ದಾಟ್ದಂಗ ಆಯ್ತು, ಆದ್ರೆ ಯಾರೂ ಇಲ್ಲಲ್ಲ ಅಲ್ಲಿ. ಯಾರು ಇರ್ಬೋದು? ಏನ್ ಯಾರು ನಾನು ಫಾಲೋ ಮಾಡತ್ತಾರ? ನೀನು ಏನಿತ್ತು ಮರ್ಮ? ಹಾ ಹಲೋ, ಹೇಳಿ. ಯಾಕೆ ಫೋನ್ ಹಚ್ಚಿದ್ ಇಷ್ಟೊತ್ನಾಗ? ಯಾಕಿಲ್ರಿ ಸರ, ಸಿಟ್ ಮಾಡ್ಕೊಬೇಡ್ರಿ. ಸರ್ ರಾಘವ್ ಅಕ್ಕಿಗಿರ್ನಿಗ್ ಬಂದಾನ್ರಿ. ಹಾ ಏನ್ ಹೇಳತ್ತೀನಿ? ಹ್ಞೂ ರೀ ಸರ ಬಂದಾನ್ರಿ. ಓಹೋ, ನಾ ಅನ್ಕೊಂಡಂಗ ಆತಿದ. ಅವನ ಕತಿ ಈಗ ಮುಗಿಸ್ಬಿಡುನು ಅನ್ರಿ? ಬೇಡ ಬೇಡ, ಈಗ ಮುಗಿಸಿತಂದ್ರ ಡೌಟ್ ಬರ್ತೈತಿ, ಈಗ ಗುಡ್ಡಾಡ್ಬೇಡ್ನಿ. ಯಾಕೆ ಸರ ಏನಾಯ್ತ್ರಿ? ನಮ್ ಕೆಲ್ಸಕ್ಕೆ ಅವ್ ಭಾಳ ಅಡ್ಡ ಬರಾತನ್ರಿ. ಅವ್ನು ಮುಗಿಸ್ಬಿಡ್ತಿದ್ವು, ಅವ್ನ ಕತಿ ನಾ ಮುಗಿಸ್ತಿದ್ವು ನೋಡು. ಹೆಂಗಾರು ಒಬ್ಬ ಬಂದಾನು, ಒಬ್ಬ ಸಿಕ್ಕೊಂಡನ್ರಿ. ನಮ್ನೇನ್ ಯಾರು ನೋಡಿಲ್ ಬಿಡ್ರವ. ನೀವ್ ಯಾರೋ ಅವ್ನ ಕಣ್ಣಿಗೆ ಕಾಣಿಸ್ಬೇಡ್ರಿ. ಅವಿನ ನಿಜ ಏನ ಸತ್ತಿನ ಹುಡ್ಕು ದಾರ್ಯಾಗದನ. ಅವ ಎಷ್ಟು ತಿಳ್ಕೊತಾನಲ್ಲ ಅಷ್ಟು ನಮ್ಗೆ ಗೊತ್ತಾಗ್ಬೇಕು ಅಷ್ಟ. ಅವ್ನ್ ಜಾಸ್ತಿ ತಿಳ್ಕೊಂಡ ನಾವ ಅನ್ನೋದು ಗೊತ್ತಾತು, ಅವ್ನ ಕತಿ ಮುಗಿಸ್ವಾಕ್ ನಡಿತೈತಿ. ಈಗ ಅವ್ನ ಏನೋ ಗೊತ್ತಿಲ್ಲ, ಈಗ ಬ್ಯಾಡ, ದುಡ್ಕುದ್ ಬೇಡ. ಮತ್ ಪೊಲೀಸ್ ಸ್ಟೇಷನ್ ಮನಿ ಮಕ್ಳು ಎಲ್ಲ ಬಿಟ್ಟು ಅಲ್ದಾಡೋದಕ್ಕೈತಿ, ಬ್ಯಾಡ ಬ್ಯಾಡಿ. ಸರಿ ಸರ್, ನೀವ್ ಹೆಂಗ್ ಹೇಳ್ತಿಲ್ಲ ಹಂಗಾರಿ. ಅವ್ ಎಷ್ಟು ತಿಳ್ಕೊತಾನ ಅನ್ನೋದ್ರ ಮ್ಯಾಲ ಅವ್ನ್ ಮುಗಿಸೋದೋ ಬಿಡುದೋ ಇಡೋದೋ ಏನ್ ಅನ್ನೋದು ಯೋಚನೆ ಮಾಡ್ಬೇಕ. ಅದ ಹುಡುಗರು ಹೆಂಗಾದ್ರು ಬೆನ್ನಿಗೆ ನೋಡೋಣ ಮುಂದೇನಾಕೈತಿ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರ ನೆರಳು ಈ ಕಡೆ ಹುಡ್ಕೋತ್ ಬಂದಂಗತ್ತು. ಇಲ್ಲಿ ಯಾರೂ ಇಲ್ಲಲ್ಲ, ಕಾಡ್ ಹೋದ್ರವ್ರ. ಯಾರಾದ್ರೂ ಅದಿರನ? ಓಹೋ, ಕೆಳಗೆ ಯಾರ್ದು ಲಾಕೆಟ್ ಬಿದ್ದೈತಿಲ್ಲ. ಯಾರು ತನ್ಬೇಕು ಈ ಲಾಕೆಟ? ಇದ್ರೋಗ ಯಾರ್ದು ಸಣ್ಣ ಫೋಟೋ ಐತ್, ಮಾಯಾಂದ. ಇನ್ನೊಬ್ರದ್ದು ಯಾರ್ದು ಮುಖ ಐತಲ್ಲ, ಅರ್ಧ ಐತ್ ಕಾಣಿಸ್ವತ್ತು. ಯಾರು ತಂಬೋದು ಈ ಲಾಕೆಟ? ರಾಘವ್, ಇನ್ನು ತಡ ಮಾಡ್ಬೇಡ. ನನ್ನ ಸಾವಿನ ಸೂಚನೆ ನೀನ್ ಕೊಡಾತೇನ, ಒಟ್ಟ ಏನ್ ತಡ ಮಾಡ್ಬೇಡ. ಯಾರದ?